ಭಾರತದಲ್ಲಿರೋ ಅತಿ ದೊಡ್ಡ ಕಂಪ್ನಿ ಯಾವುದಂತ ನಿಮ್ಗೆ ಗೊತ್ತಾ? ಅದು ಯಾವೆಲ್ಲ ಬಿಸ್ನೆಸ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾ? ಎಲ್ಲವನ್ನ ಒನ್ ಬೈ ಒನ್ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಭಾರತದ ಅತಿ ದೊಡ್ಡ ಕಂಪ್ನಿ ಬಂದ್ಬಿಟ್ಟು ರಿಲಯನ್ಸ್ ಇಂಡಸ್ಟ್ರಿ. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದ್ಬಿಟ್ಟು 20 lakh crore. ಇದರ ಬಿಸ್ನೆಸ್ ಅನ್ನ ವಿ ಕ್ಯಾನ್ ಕ್ಲಾಸಿಫೈಡ್ ಇನ್ ಟು 5 ಸೆಗ್ಮೆಂಟ್. ಮೊದಲೇದು ಬಂದ್ಬಿಟ್ಟು ರಿಲಯನ್ಸ್ ಜಿಯೋ. ರಿಲಯನ್ಸ್ ಜಿಯೋ ಇವತ್ತು ಭಾರತದಲ್ಲಿ ಡಿಜಿಟಲ್ ಕ್ರಾಂತಿಯನ್ನು ಹುಟ್ಟಾಕ್ತಂತ ಒಂದು ಕಂಪನಿ. ಇವತ್ತು ರಿಲಯನ್ಸ್ ಜಿಯೋಗೆ ಭಾರತದಲ್ಲಿ 50 ಕೋಟಿಗಿಂತಲೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವತ್ತು ರಿಲಯನ್ಸ್ ಜಿಯೋ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಎರಡನೇದು ಬಂದ್ಬಿಟ್ಟು ರಿಟೇಲ್ ಸೆಗ್ಮೆಂಟ್. ಈ ಸೆಗ್ಮೆಂಟ್ ನಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಗ್ರಾಸರೀಸ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಮತ್ತು ಲೈಫ್ ಸ್ಟೈಲ್ ಪ್ರಾಡಕ್ಟ್ ಗಳನ್ನ ಸೆಲ್ ಮಾಡ್ತಾರೆ. ಮೂರನೇದು ಬಂದ್ಬಿಟ್ಟು ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್. ಈ ಸೆಗ್ಮೆಂಟ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಅನೇಕ ಟಿವಿ ಚಾನೆಲ್ ಗಳನ್ನ ಓನ್ ಮಾಡುತ್ತೆ, such as CNBC TV, Color TV, MTV. It also owns some of the online platforms such as Money Control, Book My Show and Woot. ನಾಲ್ಕನೇದು ಬಂದ್ಬಿಟ್ಟು ಆಯಿಲ್ ಟು ಕೆಮಿಕಲ್. ಈ ಸೆಗ್ಮೆಂಟ್ ನಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಕ್ರೂಡ್ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಆಯಿಲ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಲಾಸ್ಟ್ ಒನ್ ಬಂದ್ಬಿಟ್ಟು ಆಯಿಲ್ ಅಂಡ್ ಗ್ಯಾಸ್ ಬಿಸ್ನೆಸ್. ಆಯಿಲ್ ಮತ್ತು ಗ್ಯಾಸ್ ಸಿಗುವಂತ ಜಾಗಗಳನ್ನ ಐಡೆಂಟಿಫೈ ಮಾಡುತ್ತೆ, ಡೆವಲಪ್ಮೆಂಟ್ ಮಾಡುತ್ತೆ ಮತ್ತು ಆಯಿಲ್ ಅಂಡ್ ಗ್ಯಾಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ.